ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಕಾರ್ ಕಾರ್ ಸೆಕೆಂಡ್ ಹ್ಯಾಂಡ್ ತಗೋಬೇಕಾ ಅಥವಾ ಹೊಸ ತಗೋಬೇಕಂತ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಅದರಲ್ಲಿ ಅವ್ರ ಬಜೆಟ್ ಮೇಲೆ ಡಿಪೆಂಡ್. ಇವಾಗ ಸಪೋಸ್ ನಾನು 20,000 ಆ ಥರ ದುಡಿತಾ ಇದ್ರೆ ನಾವು ಹೊಸ ಕಾರು ಅಫೋರ್ಡ್ ಮಾಡೋಕೆ ಚಾನ್ಸ್ ಇಲ್ಲ, ಇಂಪಾಸಿಬಲ್ ಅದು. ಸೊ ಬೆಟರ್ ಸೆಕೆಂಡ್ ಹ್ಯಾಂಡ್ ನೋಡೋದ್ರಲ್ಲಿ ಬೆಟರ್. ಯಾಕಂದ್ರೆ ಹೊಸ ಕಾರ್ ನೀವು ಆಲ್ಮೋಸ್ಟ್ ತುಂಬಾನೇ ಕಾಸ್ಟ್ಲಿ ಹೋಗುತ್ತೆ. ಈಗ ಹೊಸ ಕಾರ್ ತಗೋಬೇಕಾ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕಂತ ಇಲ್ಲಿ ಕನ್ಫ್ಯೂಷನ್ ತುಂಬಾ ಇರುತ್ತೆ. ಈಗ ನಮ್ಮ ಹತ್ರ ಲೋ ಬಜೆಟ್ ಇತ್ತಂದ್ರೆ ಅದು ಡೌನ್ ಪೇಮೆಂಟ್ ಆಗಿ ನೀವು ಕಟ್ಬಿಟ್ಟು ಇನಿಷಿಯಲ್ ಆಗಿ ನೀವು ಮಿಕ್ಕಿರೋದೆಲ್ಲ ಲೋನ್ ಮಾಡ್ಕೋಬಹುದು. ಅದೊಂದು ಆಪ್ಷನ್. ಸೆಕೆಂಡ್ ಹ್ಯಾಂಡ್ ಅಂತಂದ್ರೆ ಅದೇ ಬಜೆಟ್ ಅಲ್ಲೇ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಕಾರೇ ಸಿಕ್ ಮಾಡುತ್ತೆ ಅಲ್ಲಿ. ಆಮೇಲೆ ಲೋನ್ ಟೆನ್ಷನ್ ಇಲ್ಲ, ಇದರಲ್ಲಿ ಎಲ್ಲ ಮುಗಿದೋಗುತ್ತೆ. ಈಗ ಹೊಸ ಕಾರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೀವು 5 ವರ್ಷ ನಿಮ್ಗೆ ವ್ಯಾರಂಟಿ ಸಿಗುತ್ತೆ. ಇಂತಿಷ್ಟು ಕಿಲೋಮೀಟರ್ ವರೆಗೆ ನೀವು ಓಡಿಸ್ಬೋದು ಆರಾಮಾಗಿ. ಏನೋ ಪ್ರಾಬ್ಲಮ್ ಬಂದ ಅದೇ ವ್ಯಾರಂಟಿಲಿ ಕವರ್ ಆಗುತ್ತೆ. ಸೊ ಅದು ಇದು. ಮತ್ತೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ಸ್ವಲ್ಪ ಕಾಸ್ಟ್ಲಿ ಹೋಗ್ಬೋದು. ಇಲ್ಲಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕೊಡ್ತಾರೆ ಕಂಪ್ನಿ ಅವರು, ಟೈಪ್ ಮಾಡ್ಕೊಂಡಿರ್ತಾರೆ ಅವರು. ಆಲ್ಮೋಸ್ಟ್ ನಿಮ್ಮ 10% ವರೆಗೂ ಏನ್ ಕಾರಿನ ಬೆಲೆ ಇರುತ್ತೆ ಅದು 10% ಇನ್ಸೂರೆನ್ಸ್ ಚಾರ್ಜಸ್ ಕಟ್ಟಬೇಕು ಅಲ್ಲಿ. ಅದು ಅದೇ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ನೀವು ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಮಾಡ್ಕೋಬಹುದು ಅಥವಾ ನೀವು ಫಸ್ಟ್ ಪಾರ್ಟಿ ಕೂಡ ಮಾಡ್ಕೋಬಹುದು. ಅದು ಸುಮಾರು ಕಂಪನೀಸ್ ಎಲ್ಲ ಸಿಗುತ್ತೆ ಇನ್ಸೂರೆನ್ಸ್ ಅಲ್ಲಿ. ನೀವು ಥರ್ಡ್ ಪಾರ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಜನ ಪ್ಯಾಸೆಂಜರ್ಸ್ ಇರ್ತಾರ ಅದು ನಿಮ್ಗೆ ಸೀಟ್ ತಕ್ಕಾಗೆ ನಿಮ್ಗೆ ಇನ್ಸೂರೆನ್ಸ್ ಪ್ರೈಸ್ ಅಮೌಂಟ್ ಇರುತ್ತೆ. ಅದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಅಲ್ಲಿ ಎಷ್ಟು ಅಂದ್ರೆ ಆಲ್ಮೋಸ್ಟ್ ಅದು ಎಷ್ಟು ಕಾರ್ ಕೆಪಾಸಿಟಿ ಇರುತ್ತಲ್ಲ, ಸೀಟಿಂಗ್ ಕೆಪಾಸಿಟಿ ಅಂತ ತಕ್ಕಾಗ ಅವ್ರ ಇನ್ಸೂರೆನ್ಸ್ ಪ್ರೈಸ್ ಇರ್ತಾರೆ ಅಲ್ಲಿ. ಮತ್ತೆ ಹೊಸ ಕಾರ್ ತಗೋವಾಗ ನಿಮ್ಗೆ ಹಿಡನ್ ಚಾರ್ಜಸ್ ಅದೆಲ್ಲ ಇರುತ್ತೆ. ಅದು ಎಲ್ಲ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಏನೋ ಶೋ ಆಗಲ್ಲ, ಅದನ್ನ ಹಿಡನ್ ಚಾರ್ಜಸ್ ಅಲ್ಲ. ಯಾವಾಗ ನಾವು ಶೋರೂಮ್ ಹೋಗಿರ್ತೀವಿ ತಗೊಳಕ್ಕೆ ಅವಾಗ ಗೊತ್ತಾಗುತ್ತೆ ಅದೆಲ್ಲ. ಮತ್ತೆ ಕಾರ್ ಎಕ್ಸೆಸರೀಸ್, ಕಾರ್ ಹೊಸ ಕಾರ್ ತಗೊಂಡ್ಮೇಲೆ ಕಾರ್ ಎಕ್ಸೆಸರಿ ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ 1 ಲ್ಯಾಕ್ 1.5 ಲ್ಯಾಕ್ ನಿಮ್ಗೆ ಅಲ್ಲಿ ಎಕ್ಸೆಸರಿಗೆ ನಿಮ್ಗೆ ರೆಕಮೆಂಡ್ ಮಾಡ್ತಾರೆ. ಇದು ಮಾಡ್ಕೊಳ್ಳಿ ಸರ್, ಇದು ಮಾಡ್ಕೊಳ್ಳಿ ಸರ್ ಅಂತ. ಸೊ ಈ ತರ ಇದೆ ಹೊಸ ಕಾರ್ ತಗೊಳ್ಳುವಾಗ. ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ಬಂದ್ರೆ ಈಗ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಅಂದ್ರೆ ಕಿಲೋಮೀಟರ್ ಜಾಸ್ತಿ ಆಗಿರುತ್ತೆ, ಆಲ್ರೆಡಿ ಗಾಡಿ ರನ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರೋದೊಂದು ಸ್ವಲ್ಪ ರಿಪೇರಿ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆಲ್ಲ ಬಂದೇ ಬರುತ್ತೆ, ಕಾಮನ್ ಆಗಿ ಬಂದೇ ಬರುತ್ತೆ. ಇದು ಅದೇ ಈ ತರ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಬೆಟರ್. ಸೊ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಮತ್ತೆ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ಓನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಓನರು, ಸೆಕೆಂಡ್ ಓನರು ಈ ತರ ಇರೋ ಗಾಡಿ ತಗೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಕೊಡಲ್ಲ. ಓನರ್ಸ್ ಏನ್ಸ್ ಜಾಸ್ತಿ ಆಗಿರ್ತಲ್ಲ, ಅವ್ರಿಗೆ ಏನೋ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಗಾಡಿ, ಅದಕ್ಕೆ ಮಾರಿರ್ತಾರೆ. ಅದಕ್ಕೆ ಓನರ್ಸ್ ಜಾಸ್ತಿ ಆಗಿರ್ತಾರೆ ಆ ಗಾಡಿಗೆ. ತುಂಬಾ ಇದು ಇಂಪಾರ್ಟೆಂಟ್. ಕಾರ್ ಸೆಕೆಂಡ್ ಹ್ಯಾಂಡ್ ತಗೋಬೇಕಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಫಸ್ಟ್ ಓನರು ಸೆಕೆಂಡ್ ಓನರು ಇದಿದ್ರೆ ಬೆಟರ್ ನೀವು ತಗೊಳ್ಬೇಕು. ಫಸ್ಟ್ ಓನರ್ ಇತ್ತಂದ್ರೆ ಅವ್ರೊಬ್ಬರೇ ನಡ್ಸಿರ್ತಾರೆ, ಏನೋ ಅವ್ರಿಗೆ ಬೇಜಾರಾದಾಗ ಅಷ್ಟೇ ಮಾರ್ತಾರೆ ಸೆಕೆಂಡ್ ಹ್ಯಾಂಡ್ ಈ ತರ. ಹೋಪ್ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಬಾಯ್.